ನಾವಿವಾಗ ಬಂದು 3ನೇ ದಿವಸ ಇವತ್ತು ಥೈಲ್ಯಾಂಡ್ದು. ಸೊ ನಾವು ಬಂದು ಇವಾಗ ಸಿಚೋನ್ ಡಿಸ್ಟಿಕ್ಕಿಂದ ಸೂರತ್ ತೇನಿ ಅಂತ ಒಂದು ಸಿಟಿಗೆ ಹೋಗ್ತಿದ್ದೀವಿ. ಸೊ ಆ ಸಿಟಿಲಿ ನಮಗೆ ಫುಕೆಟ್ಗೆ ಬಸ್ ಸಿಗುತ್ತೆ. ಫುಕೆಟ್ಗೆ ಬಸ್ ತೊಗೊಂಡು 11:30ಗೇನೋ ಬಸ್ ಇದೆಯಂತೆ. ಸೊ 11:30ಗೆ ಬಸ್ ತೊಗೊಂಡು ಫುಕೆಟ್ಗೆ ಹೋಗೋಣ ಅಂತ. ಇವತ್ತು ನಾಳೆ ಫುಕೆಟಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಾಳೆ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಫುಕೆಟಿಂದ ನಾಳೆ ಹೊರಟು ನಾಳೆ ವಾಪಸ್ಸು ಇದೇ ಸಿಚೋನ್ ವಿಲೇಜಿಗೆ ಬರೋಣ ಅಂತಿದ್ದೀವಿ. ನೋಡಿ, ಹೋದ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಲ್ಲ ಇಲ್ಲಿ ಬಸ್ ಸ್ಟ್ಯಾಂಡಿಂಗ್ ಇರುತ್ತೆ ಅಂತ, ಅಲ್ಲಿ ಬಂದು ಕಾಯ್ತಾ ಇದ್ದೀವಿ. ನಮ್ಮ ಸಿಸ್ಟರು ಬಂದು ನಮಗೆ ಟಿಕೆಟ್ ಕೊಡಿಸೋದ್ಲು. ಎದುರುಗಡೆ ಏನು ನಿಮಗೆ 7-Eleven ಕಾಣಿಸ್ತಿದೆಯಲ್ಲ, ಅದೇ 7-Elevenಲ್ಲೇ ನಾವು ಊಟ ಎಲ್ಲ ಮಾಡ್ತಿದ್ದು. ಈ ಥೈಲ್ಯಾಂಡ್ ಡೈವರ್ಸಿಟಿ ಕಂಪೋಸಿಷನ್ ಬಂದು ಹೀಗಿದೆ. ಗಂಡಸರು ಬಂದು 48ರಿಂದ 49% ಇದ್ದಾರೆ. ಹೆಂಗಸರು ಬಂದು 51ರಿಂದ 52% ಇದ್ದಾರೆ ಟೋಟಲ್ ಪಾಪ್ಯುಲೇಷನಲ್ಲಿ. ಮತ್ತು ಆ ಟೋಟಲ್ ಪಾಪ್ಯುಲೇಷನಲ್ಲಿ ಟ್ರಾನ್ಸ್ಜೆಂಡರ್ ಬಂದು 0.5%ಇಂದ 1%ವರೆಗೂ ಇದ್ದಾರೆ. ಮತ್ತು ಬುದ್ಧಿಸ್ಟ್ ಮಾಂಗ್ಸ್ ಬಂದು 0.4% ಇದ್ದಾರೆ ಟೋಟಲ್ ಪಾಪ್ಯುಲೇಷನಲ್ಲಿ. ಬಸ್ಗೆ ಕಾಯ್ತಾ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು ಅಂತ ಏನಾರ ತಿನ್ನಕ್ಕೆ ಬಂದ್ವಿ. ಅವಾಗ ನಾವು ಇಲ್ಲಿ ಏನು ನೋಡಿದ್ವಿ ಅಂದರೆ, ನೀವು ಇಲ್ಲಿ ಮುಂದೆ ನೋಡ್ತಿರ್ಬೋದು, ಇಲ್ಲಿ ಯಾವುದೇ ಅಂಗಡಿಗಳಲ್ಲಾಗಲಿ ಸಿಗರೇಟ್ನ ಓಪನ್ ಆಗಿ ಪ್ರದರ್ಶನ ಮಾಡೋಂಗಿಲ್ಲ. ಆ ಥರ ಬಾಕ್ಸಲ್ಲಿ ಇಟ್ಬಿಟ್ಟು ಅದ್ರ ನೇಮು ಪ್ಲಸ್ ಪ್ರೈಸು ಎಲ್ಲ ಬರೆದಿದೆ ನೋಡಿ, ಆ ಥರ ಇಟ್ಟಿರ್ತಾರೆ. ನೀವು ಅಲ್ಲಿ ಯಾವ್ದು ಕೇಳ್ತಿರೋ ಅದನ್ನು ಓಪನ್ ಮಾಡಿಬಿಟ್ಟು ಕೊಡ್ತಾರೆ. ಪ್ಲಸ್ ಸಿಂಗಲ್ ಸಿಗರೇಟು ಎಲ್ಲ ಕೊಡಲ್ಲ, ಒಂದು ಪ್ಯಾಕೆಟ್ ತೊಗೋಬೇಕು. ಸೊ ನಾವಿವಾಗ ಬಂದು ಸೂರತ್ ತೇನಿಗೆ ಬಂದಿದ್ದೀವಿ. ಸೂರತ್ ತೇನಿ ಬಂದು ಇಲ್ಲಿ ಒಂದು ದೊಡ್ಡ ಸಿಟಿ ಥರ. ನಾವು ನಕೋನ್ ಸಿಟಾಮ್ರಾಟ್ ಒಂದು ಹಳ್ಳಿ, ಇಲ್ಲಿ ಸೂರತ್ ತೇನಿ ಅನ್ನೋದು ಒಂಚೂರು ಸಿಟಿ ಥರ ಇದೆ. ಇಲ್ಲಿಂದ ನಮಗೆ ಫುಕೆಟ್ಗೆ ಬಸ್ ಸಿಗುತ್ತಂತೆ. ಸೊ ಬಂದ್ವಿ, ಇವಾಗ ಜಸ್ಟ್ ರೀಚ್ ಆದ್ವಿ. ಇಲ್ಲಿ ಬಂದು ಎಲ್ಲಾದರೂ ಒಂದು ಸ್ವಲ್ಪ ಊಟ ಗೀಟ ತಿನ್ಕೊಂಡು ಸಂಜೆವರೆಗೂ ಬಸ್ ಇದೆಯಂತೆ. ಸೊ ಹೋಗೋಣ ಅಂತ. ಏನಿದು? ಓಕೆ. ನೋಡಿ ಇಲ್ಲಿ ಯಾವುದೋ ಕ್ಯಾಕ್ಟಸ್ ಅಂಗಡಿಗೆ ಬಂದಿದ್ದೀವಿ. ಇದರಲ್ಲಿ ಪೇಯರ್ಟಿ ಅಂತ ಬರುತ್ತೆ. ಅದು ಒಂದು ನೋಡಿ, ಇವೆಲ್ಲ ಪೇಯರ್ಟಿಗಳು ಇದರಲ್ಲೆಲ್ಲ ಬೇರೆ ಇದರಲ್ಲಿ ನೋಡಿ. ನೋಡಿ ಇವರು USA ರೈಟ್? ಹಾಲಿವುಡ್ ಕ್ಯಾಲಿಫೋರ್ನಿಯಾ USA ಇಂದ ಅಂತ ಇವರು. ಇಲ್ಲಿ ವೀಡೆಲ್ಲ ಯಾವಾಗಿಂದ ಲೀಗಲ್ ಆಗಿದೆಯೋ ಅಲ್ಲಿಂದ ಇಲ್ಲೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರಂತೆ. ಸೊ ನಾವು ಬಂದಿದ್ದೀವಿ ಒಂದು ಶಾಪ್ಗೆ, ಏನೇನಿದೆ ಅಂತ ನೋಡೋಣ ಅಂತ. ಸೊ ನೋಡಿ, ಶಾಪು ಈ ಥರ ಇದೆ. ಇಲ್ಲಿ ನಿಮಗೆ ಸ್ಕೇಟ್ ಬೋರ್ಡಿಂದ ಹಿಡಿದು ಆಲ್ಮೋಸ್ಟು ಎಲ್ಲ ಸಿಗುತ್ತೆ. ಬುಕ್ಸು ಎಲ್ಲ ತುಂಬ ಚೆನ್ನಾಗಿದೆ. So how much money did you have to set up this business? A lot, because the building was empty. Okay. So, and do you have to get any permissions from the government? Yes, you Okay. do. And for that it requires money? Of course. Okay. You gotta go through the licensing. They gotta check your background. Mm-hmm. Here you go. Okay. Thank you. Here's your weed. That'll be $150. Yep. There's a grinder here, tobacco here, no charge. Okay. Thank you. ಸೊ ನೋಡಿ, ಇವನು ಇಲ್ಲಿ ಈ ಅಂಗಡಿನ ಸೆಟಪ್ ಮಾಡೋಕ್ಕೆ ತುಂಬ ದುಡ್ಡಾಗುತ್ತೆ. ಆಲ್ಮೋಸ್ಟ್ 1 crore rupees ಅಂದ್ಕೊಳ್ಳಿ. ಸೊ ದ್ಯಾಟ್ ಇಲ್ಲಿ ಬಂದು ಲೈಸೆನ್ಸ್ ತೊಗೊಂಡು ತಿರ್ಗಾ ಅವರು ಇಲ್ಲಿ ಥೈ ಗೌರ್ಮೆಂಟ್ ಅವರು ಅವ್ರದ್ದು ಬ್ಯಾಕ್ಗ್ರೌಂಡ್ ಎಲ್ಲ ವೆರಿಫಿಕೇಷನ್ ಮಾಡಿ ಆಮೇಲೆ ಇವ್ರಿಗೆ ಲೈಸೆನ್ಸ್ ಕೊಡೋದಂತೆ. ಸೊ ಇಟ್ಸ್ ಆಲ್ಮೋಸ್ಟ್ ಬೀನ್ 3, 4, 5 years ಸಿನ್ಸ್ ಇಟ್ಸ್ ಬೀನ್ ಲೀಗಲ್. ಅವಾಗಿಂದ ಇಲ್ಲೇ ಚಿಲ್ ಮಾಡ್ತಿದ್ದಾರೆ. ಸೊ ನೋಡಿ, ಇವರು ಫ್ರೂಟ್ ಲೇಡಿ. ಪೈನಾಪಲ್ 85, 70. ವಾಟರ್ ಮೆಲನು. ದಿಸ್ ಒನ್ Mango, number 1. ಆ್ಯಪಲ್. ಗೋವಾ. ಓಕೆ. ಮ್ಯಾಂಗೋ Mango, ಮ್ಯಾಂಗೋ ತಗೋಣ ಇದ್ದಿದ್ದು. mango.
ಮ್ಯಾಂಗೋ ತಗೋಣ. ಅದು ರಾ ಮ್ಯಾಂಗೋ. Ma thằng lặng. ಮ್ಯಾಂಗೋ ಸ್ವೀಟ್. Trên mình dai lên. ಮ್ಯಾಂಗೋ ಟೇಸ್ಟ್, ಒನ್ ಟೇಸ್ಟ್, One. ಸ್ಮಾಲ್ ಪೀಸ್ ಟೇಸ್ಟ್, ದೆನ್ ವಿಲ್ ಟೇಕ್. Anh đi mèo à? ಮ್ಯಾಂಗೋ ಸ್ಮಾಲ್ ಪೀಸ್ ಟೇಸ್ಟ್. Gì? 30 ಓಕೆ. Okay. ಐ ವಾಂಟ್ ಟು ಟೇಕ್. ಇಸ್ ಇಟ್ ಸ್ವೀಟ್? ಸ್ವೀಟ್ ಸ್ವೀಟ್ Mango. ಸ್ವೀಟ್. ಹಾಂ Hoa lăng. Còn màuม่วง. 30. Liều đấy. ಆಗಿದೆ ಮ್ಯಾಮ್. Liều đấy. ಯಾರಿದ್ದಾರೆ ಕಾಲಲ್ಲಿ? Vuông màu. ವಿಡಿಯೋನ ಇದು ಒಂಥರ ಇದು ಏನೋ ಇನ್ನೂ ಹಸಿ ಮ್ಯಾಂಗೋ, ಹಣ್ಣಾಗಿಲ್ಲ. ನಮ್ಮ ಕಡೆ ಈ ರಸ್ಪುರಿ ಅಲ್ವಾ ಅದು? ರಸ್ಪುರಿ ಬಂದಂಗೆ ಇದು ಉದ್ದಕ್ಕೆ ಕಾಯ್ದಂಗೆ ಇರುತ್ತೆ, ಉಪ್ಪು ಖಾರ ಹಾಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ. ನೀನು ಒಂದು ಟೇಸ್ಟ್ ನೋಡಿ ತಗೋಣ. ಇವಾಗ ನಾವು ಜರ್ನಿಗೆ ಏನಾದರೂ ಲೈಟಾಗೆ ಸ್ನ್ಯಾಕ್ಸ್ ಅದು ಇದು ತಗೊಳೋಣ ಅಂತ ಹೋಗ್ತಾ ಇದ್ದೀವಿ 7-Elevenಗೆ. ಇಲ್ಲಿ ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂದರೆ, ಒಂದು 100 ಮೀಟ್ರಿಂದ 200 ಮೀಟ್ರಿಗೆ ಎವ್ರಿ ರೋಡಲ್ಲಿ 7-Eleven ಸಿಗುತ್ತೆ. ಸೊ ನೀವು 7-Eleven ಹುಡ್ಕೋದೇನು ದೊಡ್ಡ ಟಾಸ್ಕೇ ಅಲ್ಲ. ಯಾವ್ದಾನ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ಬಿಟ್ರೆ ಯಾವ್ದಾನ ಒಂದು 7-Eleven ಸಿಕ್ಕೇ ಸಿಗುತ್ತೆ. ಬಟ್ ಪ್ರಿಫರೇಬಲಿ ನೀವು ದೊಡ್ಡ 7-Elevenನ ಪ್ರಿಫರ್ ಮಾಡಿ, ಯಾಕೆಂದರೆ ಅಲ್ಲಿ ಐಟಮ್ಸ್ ಜಾಸ್ತಿ ಇರುತ್ತೆ, ತಿರ್ಗಾ ವೆರೈಟೀಸ್ ಜಾಸ್ತಿ ಇರುತ್ತೆ. ಚಿಕ್ಕ 7-Elevenನಲ್ಲಿ ಕಮ್ಮಿ ವೆರೈಟೀಸು, ಕಮ್ಮಿ ಐಟಮ್ಸ್ ಇರುತ್ತೆ. ನೀವು ವೆಜ್ಜೆಲ್ಲ ಒಂದೊಂದು ಕಡೆ ಸಿಗೋದೇ ಇಲ್ಲ ಚಿಕ್ಕ 7-Elevenನಲ್ಲಿ. ನಿಮಗೆ ಇನ್ನೊಂದು 7-Eleven ಫ್ಯಾಕ್ಟ್ ಇನ್ನೊಂದು ಏನು ಅಂದರೆ, ಲೈಕ್ USA ಅವನು ಒಬ್ಬ ಫೌಂಡರ್ ಇರ್ತಾನೆ. ಅವನ ಹತ್ರ ಜಪಾನೀಸ್ ತೋಶಿಫುಮಿ ಸುಜುಕಿ ಅನ್ನೋನು ಒಬ್ಬ ಫ್ರ್ಯಾಂಚೈಸ್ನ ಖರೀದಿ ಮಾಡಿ 7-Eleven ಉದ್ಧಾರ ಆಗೋಕ್ಕೆ ಕಾರಣನೇ ಅವನು. ಸೊ ಅವನು ಬಂದು ರೀಸೆಂಟ್ಲಿ May 18 ಸತ್ತೋಗ್ತಾನೆ. ಸೊ ನಾವು ಬಂದು ಸೂರತ್ ತೇನಿ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಇವಾಗ ನಮಗೆ ಫುಕೆಟ್ ಬಸ್ ಸಿಕ್ಕಿದೆ. ಫುಕೆಟ್ ಬಸ್ಸಲ್ಲ, ಮಿನಿ ವ್ಯಾನು. ನೀವು ನೋಡ್ತೀರ ಮುಂದೆ ಇಲ್ಲಿ ಈ ಥರ ಮಿನಿ ವ್ಯಾನ್ ಇರುತ್ತೆ. 220 ರೂಪಾಯಿ, 220 ಬಾಟ್ ಏನೋ ಆಯಿತು ಪರ್ ಹೆಡ್ಡು. ಮತ್ತು ಇಲ್ಲಿ ಮಿನಿ ವ್ಯಾನು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇಲ್ಲಿ ನೋಡಿ ನೀವು ನೋಡ್ತಿರ್ಬೋದು, ಇದು ಟಿಕೆಟ್ ಕೌಂಟರ್. ಇದು ಇಲ್ಲಿ ಹೋಗಿ ಟಿಕೆಟ್ ತೊಗೊಂಡ್ರೆ ಅವಳು ಒಂದು ಪೇಜಲ್ಲಿ ಮಾರ್ಕ್ ಮಾಡ್ಕೊತಾಳೆ ಯಾವ್ಯಾವ ಸೀಟು ಬುಕ್ ಆಗಿದೆ ಅಂತ. ಸೊ ಇವಾಗ ಇಲ್ಲಿ ಫುಕೆಟ್ ಬಸ್ಸಸ್ ಇದೆ, ಬಟ್ ನಮ್ಮ ಸೀಟು 4 o'clock ಬಸ್ಸಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾಳೆ. ಸೊ 4 o'clockವರೆಗೂ ನಾವು ಇಲ್ಲೇ ಕಾಯ್ತಾ ಇದ್ದೀವಿ. ಆಲ್ಮೋಸ್ಟ್ 1 hour ಇಲ್ಲೇ ಊಟ ತಿಂದು ನೆಕ್ಸ್ಟ್ ಎಲ್ಲ ಇಲ್ಲೇ ಸುತ್ತಮುತ್ತ ಓಡಾಡ್ಕೊಂಡು ಮಾರ್ಕೆಟ್ ನೋಡ್ಕೊಂಡು ಬರೋಣ ಅಂತ ಇದ್ದೀವಿ. ನೀವಿಲ್ಲಿ ಮುಂದೆ ನೋಡ್ತಿರೋದು ಸೂರತ್ ತೇನಿಯ ಒಂದು ಸ್ಕೂಲು. ಮತ್ತು ನಾನು ಇಡೀ ಥೈಲ್ಯಾಂಡಲ್ಲಿ ಒಂದು ಏನು ನೋಟಿಸ್ ಮಾಡಿದೆ ಅಂದರೆ, ಯಾವುದೇ ಇವಾಗ ಲೈಕ್ ನಾನು ಚಾಂಗ್ರಾಯ್ಗೆ ಹೋದ್ರು ಒಂದೇ ಕಲರ್ ಯೂನಿಫಾರ್ಮು, ಬ್ಯಾಂಕಾಕ್ ಸ್ಕೂಲ್ಗಳಲ್ಲಿ ನೋಡಿದ್ರು ಒಂದೇ ಕಲರ್ ಯೂನಿಫಾರ್ಮು. ನನಗೆ ಒಂಥರ ಕನ್ಫ್ಯೂಸ್ ಆಯಿತು ಏನಕ್ಕೆ ಈ ಥರ ಅಂತ. ಸೊ ಗೂಗಲಲ್ಲಿ ಚೆಕ್ ಮಾಡಿದಾಗ ಏನಕ್ಕೆ ಈ ಥರ ಒಂದೇ ಕಲರ್ ಯೂನಿಫಾರ್ಮ್ ಇರುತ್ತೆ ಎಲ್ಲರದು ಅಂತ ನೋಡಿದಾಗ, ಟು ಪ್ರಮೋಟ್ ಅಂದರೆ ಏನು ಈಕ್ವಾಲಿಟಿ, ತಿರ್ಗಾ ಎಲ್ಲರಿಗೂ ಒಂದೇ ರೆಸ್ಪೆಕ್ಟ್ ಸಿಗಲಿ, ತಿರ್ಗಾ ಡಿಸಿಪ್ಲಿನ್ ಆಗಿರಲಿ, ತಿರ್ಗಾ ಯೂನಿಟಿ ಅಮಾಂಗ್ ದ ಸ್ಟೂಡೆಂಟ್, ಅಂದರೆ ಎಲ್ಲ ಸ್ಟೂಡೆಂಟು ಯುನೈಟ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಇವರು ಒಂದೇ ಕಲರ್ ಯೂನಿಫಾರ್ಮ್ ಡ್ರೆಸ್ಗಳನ್ನ ಯೂಸ್ ಮಾಡ್ತಾರೆ. ಪ್ಲಸ್ ಅಲ್ಲಿ ಓದ್ತಿದ್ದು ಹುಡುಗಿರು ಎಲ್ಲ ಎಷ್ಟು ಮುದ್ದಾಗಿದ್ರು ಅಂದರೆ, ನೀವು ನೋಡ್ತಿರ್ಬೋದು ಮುಂದೆಗಡೆ ಯಾವುದೋ ಕೊರಿಯನ್ ಫಿಲಮಲ್ಲಿ ನೋಡ್ದಂಗೆ ಫೀಲ್ ಆಗುತ್ತೆ.
ಫೈನಲಿ ಬಸ್ ಸಿಕ್ತು, ಬಸ್ ಹತ್ಕೊಂಡು ಬಂದ್ವಿ. ಇಲ್ಲೆಲ್ಲೋ ಅರ್ಧ ದಾರಿಯಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು ಯಾವುದೋ ಥರ ಸ್ವೀಟ್ಸ್ ಎಲ್ಲ ಇಟ್ಟಿದ್ದಾರೆ. ನಮಗೇನು ತಿನ್ನೋದು ಅನಿಸ್ಲಿಲ್ಲ, ಫ್ರೂಟ್ಸ್ನೆಲ್ಲ ಇಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿ ಐಸ್ನೆಲ್ಲ ಯಾವ ಮಾಂಸ ಇಡೋಕ್ಕೆ ಯೂಸ್ ಮಾಡಿರ್ತಾರೋ ಅನ್ಸ್ಬಿಡ್ತದೆ. ಸೊ ಇಲ್ಲೆಲ್ಲ ನಿಮ್ಗೆ ಈ ಥರ ಬಸ್ ಸ್ಟಾಪ್ಗಳಲ್ಲಿ ಏನೇನು ಫುಡ್ ಸಿಗುತ್ತೋ ಅಲ್ಲೆಲ್ಲ ನಿಮಗೆ ವೆಜಿಟೇರಿಯನ್ ಅದು ಏನು ಅಂತಲೇ ಗೊತ್ತಿರಲ್ಲ ಅವ್ರಿಗೆ. ನಾವೇನು ತಿನ್ನೋಕೆ ಹೋಗಲಿಲ್ಲ, ನಮ್ಮ 7-Elevenದು ಏನು ನಾವು ಫುಡ್ ಇತ್ತೋ ಅದನ್ನೇ ತಿಂದ್ವಿ. ನೋಡಿ ಇದೆಲ್ಲ ಪೋರ್ಕು, ತಿರ್ಗಾ ಬೀಫು ಅದೆಲ್ಲ ಹಾಕಿ ಮಾಡಿರ್ತಾರೆ. ಚಿಕನ್ನು ಕಮ್ಮಿ, ಇನ್ನು ಮೊಟ್ಟೆ ಜಾಸ್ತಿ ತಿಂತಾರೆ ಈ ಊರಲ್ಲಿ. ಅದು ಬಂದು ಮೂಳೆಗಳೆಲ್ಲ ಹಾಕಿ ಬೇಯಿಸಿರೋ ಸೂಪ್ಗೆ ವಾಟರ್, ಅದು ಬ್ರಾತ್. ಇದು ಶಾವ್ಗೆ ಥರ ಇಕ್ಕಿರೋ ನೂಡಲ್ಸು. ಈ ನೂಡಲ್ಸನ್ನ ತಿನ್ನೋಣ ಅಂತ ನೋಡಿದ್ರೆ ಅದರಲ್ಲೂ ಎಲ್ಲ ಬೀಫ್ ಮಿಕ್ಸು, ಪಿಗ್ಗು, ಪೋರ್ಕು ಅಂತ ಇದ್ವು. ಸೊ ನಾನೊಂದು ಐಸ್ ಕ್ರೀಮ್ ತಗೊಂಡೆ, ನಮ್ಮ ಫ್ರೆಂಡ್ಸ್ ಎಲ್ಲ ಏನೇನಿತ್ತು ಅದನ್ನೇ ತಗೊಂಡ್ರು. ನೀವು ನೋಡ್ತಿರ್ಬೋದು ಚಿಕ್ಕಿ ಬಿಸ್ಕೆಟ್ಗಳೆಲ್ಲ ಇಟ್ಟಿದ್ದಾರೆ. ನನ್ನ ಫ್ರೆಂಡ್ಸು ಅದನ್ನೊಂದೆರಡು ತಗೊಂಡ್ರು. ತಿರ್ಗಾ ಇಲ್ಲೆಲ್ಲ ಜ್ಯೂಸ್ಗಳು ಇಟ್ಟಿದ್ದಾರೆ ನೋಡಿ, ಇದೆಲ್ಲ ಚೆನ್ನಾಗಿರುತ್ತೆ ಜ್ಯೂಸ್ ಎಲ್ಲ. ಫೈನಲಿ ಫುಕೆಟ್ಗೆ ರೀಚ್ ಆದ್ವಿ. ರಾತ್ರಿ ಒಂದು 8:30-9 ಗಂಟೆ ಆಗಿತ್ತು. ಇವಾಗ ನಮ್ಮದು ಮೇನ್ ಟಾಸ್ಕ್ ಏನು ಅಂದರೆ, ಒಂದು ದಿವಸ ಇರೋಕ್ಕೋಸ್ಕರ ನಾವು ಒಂದು ರೂಮ್ನ ಬುಕ್ ಮಾಡಬೇಕಿತ್ತು. ನಾವು ಇದೇ ರೀಸನ್ಗೋಸ್ಕರ ಅಲ್ಲಿಂದ ಏನು ಬುಕ್ ಮಾಡ್ಕೊಂಡು ಬಂದಿರಲಿಲ್ಲ. ಸೊ ಅದೇ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಇದೆಲ್ಲ ಬಂದು ನಿಮಗೆ ಓಲ್ಡ್ ಫುಕೆಟು. ಸೊ ನಾವು ಇವಾಗ ಡೈರೆಕ್ಟ್ ಬಾಂಗ್ಲಾ ರೋಡ್ ಹತ್ರ ಹೋಗ್ತಿದ್ದೀವಿ. ಫುಕೆಟ್ ವಾಕಿಂಗ್ ಸ್ಟ್ರೀಟ್ ಏನಿದೆಯಲ್ಲ ಅದ್ರ ಹತ್ರ ಹೋಗ್ತಿದ್ದೀವಿ. ಅಲ್ಲೇ ನಿಯರ್ ಬೈ ಎಲ್ಲ ರೂಮ್ ಬುಕ್ ಮಾಡೋಣ ಅಂತ. ಫುಕೆಟ್ ವಾಕಿಂಗ್ ಸ್ಟ್ರೀಟ್ ಹತ್ರ ಎಲ್ಲ ರೂಮ್ಗಳೆಲ್ಲ ದಿನಕ್ಕೆ ಜಸ್ಟ್ ನೈಟ್ಗೋಸ್ಕರ 5,000-6,000 ಬಾಟ್ ಹೇಳ್ತಿದ್ರು. 5,000 ಬಾಟ್ ಅಂದರೆ 15,000 ರೂಪಾಯಿ ಇಂಡಿಯನ್ ರುಪೀಸಲ್ಲಿ. ಸೊ ನಾವು ಇಲ್ಲಿ ಬಾಂಗ್ಲಾ ರೋಡಲ್ಲಿ ಆಗಲ್ಲ, ಎಲ್ಲಾದರೂ ದೂರ ಬಂದು ಮಾಡಬೇಕು ಅಂತ ಒಂದು 2-3 ಕಿಲೋಮೀಟ್ರ್ ದೂರ ಬಂದು ಅಲ್ಲಿ ಯಾವುದೋ ಇಂಡಿಯನ್ ರೆಸ್ಟೋರೆಂಟೇ ಸಿಕ್ತು. ಅವರು 1,000 ಬಾಟ್ ತೊಗೊಂಡು, ಅಂದರೆ 3,000 ರೂಪಾಯಿ ಜಸ್ಟ್ ನೈಟ್ಗೋಸ್ಕರ ತೊಗೊಂಡು, ನಮ್ಗೇನು ಮಲ್ಗೋದಿರಲಿಲ್ಲ, ಜಸ್ಟ್ ಲಗೇಜ್ ಎಲ್ಲ ಇಟ್ಬಿಟ್ಟು ಸುತ್ತಾಡೋದಿತ್ತು. ಸೊ ಲಗೇಜ್ ಎಲ್ಲ ಇಟ್ಟು ಹೊರಗಡೆ ಬರ್ತಿದ್ದೀವಿ. ಇವಾಗ ನಾವಿವಾಗ ಫುಕೆಟ್ಗೆ ಬಂದಿದ್ದೀವಿ.
ನೀವು ನಾನು ಮುಂದೆ ಎಲ್ಲ ನೋಡ್ತಿರ್ಬೋದು. ಪುಕೆಟ್ ಬಾಂಗ್ಲಾ ಸ್ಟ್ರೀಟಲ್ಲಿ, ಬಾಂಗ್ಲಾ ವಾಕಿಂಗ್ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಸೊ ತುಂಬ ಚೆನ್ನಾಗಿದೆ ಜಾಗ. ಸೊ ನೀವು ನೋಡಿ, ಸೊ ಇವಾಗ ನಮ್ಮದು ಇಲ್ಲಿ ಏನು ಕೆಲಸ ಅಂದರೆ ಒಂದು ಅಫೋರ್ಡೆಬಲ್ ರೂಮ್ನ ಹುಡ್ಕೋಣ ಅಂತ ಹುಡುಕ್ತಾ ಇದ್ದೀವಿ. ಇಲ್ಲಿ ನಾವು ನಾಳೆ ಮಾರ್ನಿಂಗ್ವರೆಗೂ ಅಷ್ಟೇ ಇರಬೇಕಾಗಿರೋದು. ಸೊ ಎಲ್ಲೂ ಇಲ್ಲಿ ಅಫೋರ್ಡೆಬಲ್ ರೇಟ್ಗಂತೂ ರೂಮ್ ಸಿಗ್ತಿಲ್ಲ. ಹಂಟ್ ಮಾಡ್ತಾ ಇದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀನಿ ನಾನು ಸಿಕ್ಕಿದ್ರೆ. ಇಲ್ಲಿ ಜನಗಳೆಲ್ಲ ಎಷ್ಟು ಫ್ರೆಂಡ್ಲಿ ಮತ್ತು ಎಷ್ಟು ಪಾರ್ಟಿ ಮೂಡಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ನಮಗೆ ಒಬ್ಬ ರಾಶಿದ್ ಅಂತ ಒಬ್ಬ ಪರಿಚಯ ಆಗಿದ್ದ. ನಾನು, ಅವನು, ತಿರ್ಗಾ ನಮ್ಮ ಶರ್ಮಾ, ಶಿವೇಶು ಎಲ್ಲ ಒಂದು ಕ್ಲಬ್ಗೆ ಹೋಗೋಣ, ಏಷ್ಯಾಸ್ ಲಾರ್ಜೆಸ್ಟ್ ಕ್ಲಬ್ಬು ಇಲ್ಯೂಷನ್ ಅಂತ ಹೋಗ್ತಿದ್ವಿ. ಅದ್ರ ಮುಂದೆಗಡೆ ಹೋಗಿ ಒಂದು ಸೆಲ್ಫಿ ತಕ್ಕೊಳ್ಳೋಣ ಅಂತ ತಕ್ಕೋತಿದ್ವಿ. ನೀವು ನೆಕ್ಸ್ಟು ಒಂದು ಇಮೇಜಲ್ಲಿ ನೋಡ್ತೀರಾ. ರ್ಯಾಂಡಮ್ ಆಗಿ ಯಾವುದೋ ಒಬ್ಳು ಹುಡುಗಿ ಬಂದು ಅವಳು ನಮ್ಮ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಅವಳ ಪಾಡಿಗಳು ಹೊರಟೋದ್ದು. ಆ ಥರ ಜನ ಇರಲಿಲ್ಲ.
ಪಾರ್ಟಿ ಎಲ್ಲ ಮುಗೀತು, 4 ಗಂಟೆ ಆಗೋಗಿತ್ತು. ನಾವು ಹೊರಟ್ವಿ ರೂಮ್ ಕಡೆ. ಸೊ ರೂಮ್ಗೆ ಹೋಗ್ಬಿಟ್ಟು ಇನ್ನೇನು ಮಲ್ಗೋಕ್ಕಾಗಲ್ಲ, ರೂಮ್ಗೆ ಏನು ಹೋಗೋದು ಬೇಡ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದ್ರು. ಅದಕ್ಕೆ ಇಲ್ಲೇ ಒಂದು ಬೀಚ್ ಇತ್ತು, ಅಲ್ಲಿ ಬೀಚ್ಗೆ ಹೋದ್ವಿ. ಅಲ್ಲೇನೋ ಫುಲ್ ಮೂನ್ ಪಾರ್ಟಿ ಅಂತ ನಡೀತಿತ್ತು. ನೀವು ನೋಡ್ತಿರ್ಬೋದು ಮುಂದೆ ಫುಲ್ ಮೂನ್ ಎಷ್ಟು ಚೆನ್ನಾಗಿದೆ ಅಂತ. ಬೀಚಲ್ಲಿ ನೋಡೋ ಮಜಾನೇ ಬೇರೆ. ನಿಮ್ಗೆ ಯಾರಿಗಾದ್ರೂ ಎನ್ಕ್ಲೋಸ್ ಸ್ಪೇಸಲ್ಲಿ ಪಾರ್ಟಿ ಮಾಡೋಕೆ ಇಷ್ಟ ಇಲ್ಲ, ಅಥವಾ ಕ್ಲೋಸ್ಡ್ ಎನ್ವಿರಾನ್ಮೆಂಟಲ್ಲಿ ತುಂಬ ಕ್ರೌಡೆಡ್ ಇರೋ ಎನ್ವಿರಾನ್ಮೆಂಟಲ್ಲಿ ಪಾರ್ಟಿ ಮಾಡೋಕೆ ಇಷ್ಟ ಇಲ್ಲ ಅಂದರೆ, ನೀವು ವಾಕಿಂಗ್ ಸ್ಟ್ರೀಟಿಂದ ಹಂಗೆ ಸ್ಟ್ರೈಟ್ ಬಂದರೆ ಈ ಬೀಚ್ ಸಿಗುತ್ತೆ. ಇಲ್ಲಿ ಫುಲ್ ಮೂನ್ ಡೇಸ್ ಎಲ್ಲ ಪಾರ್ಟಿ ಮಾಡ್ತಿರ್ತಾರೆ. ಸೊ ನೀವು ಇಲ್ಲಿ ಬಂದು ಜಾಯ್ನ್ ಆಗ್ಬೋದು. ಲೈಕ್ ನೋ ಎಂಟ್ರಿ ಫೀಸ್ ಏನೂ ಇರೋಲ್ಲ. ಮತ್ತು ನಮ್ಮದು ನೆಕ್ಸ್ಟ್ ದಿವಸಕ್ಕೆ ಪ್ಲ್ಯಾನ್ ಬಂದು, ನಾವು ನೆಕ್ಸ್ಟು ಹನುಮಾನ್ ವರ್ಲ್ಡ್ ಹೊರಟಿದ್ವಿ. ಅದು ಬಂದು ಫುಕೆಟಲ್ಲೇ ಇರೋದು. ಅದು ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಥರ, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಅಲ್ಲಿಗೆ ನಾವು ನಾಳೆ ಹೋಗ್ತಿದ್ದೀವಿ. ನೀವು ಯಾರಾದರೂ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಿದ್ರೆ ನಾವು ಏನೇನು ಮಾಡ್ತೀವಿ ಅಲ್ಲಿ ಅಂತ ನೋಡಬೇಕಿದ್ರೆ ಸ್ಟೇ ಟ್ಯೂನ್. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಟಿಲ್ ವಿ ಮೀಟ್ ಅಗೇನ್, ಟೇಕ್ ಕೇರ್, ಬಾಯ್.